ನನಗೆ ರವಿ ಬಗ್ಗೆ ಪ್ರೀತಿ ಏನು ಅಂತಂದ್ರೆ ಸ್ವಲ್ಪ ಸಿಟ್ಟು ಮಾಡ್ಕೋತೀನಿ, ಎಲ್ಲ ನಾನೇ ಮಾಡ್ತೀನಿ ಅಂತ ಹೊರಡ್ತಾನೆ, ಜಾಸ್ತಿ ವಯಸ್ಸಾಗುತ್ತೆ, ಬೇಗ ಆಗುತ್ತೆ ಅಂತ. ಯು ಮೇ ನಾಟ್ ಬಿಲೀವ್, ರವಿ ಸಿಗರೆಟ್ ಸೇದಲ್ಲ. ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ, ರವಿ ಕುಡಿಯಲ್ಲ. ಸಾಮಾನ್ಯ ಫಿಲ್ಮ್ ಆಕ್ಟರ್ಸ್ ದೇ ಡ್ರಿಂಕ್ ಅಂಡ್ ದೇ ಸ್ಮೋಕ್. ಇನ್ನೊಂದು ನಾನು ಹೇಳಲ್ಲ, ವಿತ್ ಮೈ ಸಿನಿಮಾಸ್. ಲವ್ಲಿ. ಆಗ ನೋಡು, ಅದು ಇನ್ಸ್ಟಂಟ್ ಒಬ್ಬ ಕಲಾವಿದನಿಗೆ, ಒಬ್ಬ ಕ್ರಿಯೇಟಿವ್ ಪರ್ಸನ್ಗೆ ಬರುವಂತ. ಇಲ್ಲ, ಬಹುಶಃ ನನಗೆ ಇದೇ ತರ ಇಮೇಜ್ ಅನ್ಕೊಂಡೇ ಬರೋ ಒಂದು ವರ್ಗ ಇದೆಯಲ್ಲ ಅವ್ರು ಫಸ್ಟ್ ಸ್ವಲ್ಪ ಈ ರವಿಚಂದ್ರ ಈ ತರ ಎಲ್ಲ ಮಾಡ್ತಾರ ಅನ್ನೋದು ಸ್ಟಾರ್ಟ್ ಆಯ್ತು. ಬಟ್ ಈಗೀಗ ಲೇಡೀಸ್ ಎಲ್ಲ ತುಂಬ್ಕೊಳಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಎಲ್ಲ ಒಂದ್ ಕಡೆ ರವಿಚಂದ್ರನ್ ಈ ತರನೂ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರ, ಈ ತರ ಸಿನಿಮಾಗಳು ಮಾಡೋದ ಒಂದು ಪ್ರಶ್ನೆ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ. ತುಂಬಾ ಜನ ವೇದಾಂತ ಮಾತಾಡಿದ್ಯಾ ಅಂತಾರೆ. ನಾನು ವೇದಾಂತ ಅಂತ ಖಂಡಿತ ಮಾತಾಡಿಲ್ಲ, ಸತ್ಯ ಮಾತಾಡಿದ್ದೀನಿ. ನನ್ನ ಜೀವನದಲ್ಲಿ ನಾನು ಅನುಭವಿಸ್ಕೊಂಡ್ ಬಂದಿರೋದು, ನಾನು ನೋಡಿರೋದನ್ನ ಮಾಡ್ಕೊಂಡ್ ಬಂದಿದ್ದೀನಿ ಹೊರತು ನಾನೆಲ್ಲೂ ಪುಸ್ತಕ ಓದಿ ವೇದಾಂತ ಹೇಳ್ಬೇಕು ಅನ್ನೋ ವಿಷಯ ಅಂತೂ ಅಲ್ಲ. ಆ ಇಡೀ ಸಿನಿಮಾದಲ್ಲಿ ನನ್ನ ಎಕ್ಸ್ಪೀರಿಯನ್ಸಸ್ ಜಾಸ್ತಿ ತುಂಬಿಕೊಂಡಿರೋದು, ನಾನು ಅನುಭವಿಸಿರೋ ಸರ್ಕಮ್ಸ್ಟೆನ್ಸಸ್ ಇರ್ಬೋದು, ಸಿಚುವೇಶನ್ಸ್ ಇರ್ಬೋದು, ಎಲ್ಲ ನಾನು ಅನುಭವಿಸಿರೋದು, ನಾನು ನೋಡಿರೋದು ಜೀವನ. ನಾನು ಏನಾದ್ರೂ ಕಲ್ತಿದ್ರೆ ಜೀವನದಲ್ಲಿ ಎಲ್ಲ ನಿಮ್ಗಳ ಮಧ್ಯೆನೇ ಕಲ್ತಿರೋದು. ನಾನು ಸ್ಕೂಲಲ್ಲಂತೂ ಓದಿಲ್ಲ. ಸೊ ಇಲ್ಲಿ ಕಲ್ತಿರೋದು ಜನಗಳ ಮಧ್ಯೆ, ಈ ವಾತಾವರಣ, ನಮ್ಮ ಸಿನಿಮಾ ಇಂಡಸ್ಟ್ರಿ ಮಧ್ಯೆ ಪ್ರತಿಯೊಂದು ಕಲ್ತಿರೋದು ಇಲ್ಲೇ ನಾನು. ಸೊ ನಾನು ಅದನ್ನೇ ನಾನು ಮತ್ತೆ ಸಿನಿಮಾದಲ್ಲಿ ಹೇಗೆ ದೇವ್ರು ಕೂಡ ಒಂದು ಪಾತ್ರ ವಹಿಸ್ತಾನೆ ಪ್ರತಿಯೊಬ್ಬರ ಜೀವನದಲ್ಲಿ ಅನ್ನೋದು ನಾನು ತೋರ್ಸ್ಕೊಂಡ್ ಬಂದೀನಿ. ಬಹುಶಃ ಫಸ್ಟ್ ನೋಡಿದಾಗ ಜನಕ್ಕೆ ಅದು ತುಂಬಾ ಅತಿ ವೇದಾಂತ ಮಾತಾಡಿದ್ರೆ, ಅದು ನನ್ನ ಬಾಯಲ್ಲಿ ವೇದಾಂತ ಬರುತ್ತೆ ಅನ್ನೋ ತರ ಅನ್ಕೊಂಡ್ಬಿಟ್ಟಿದ್ರೆ. ಬಟ್ ಇಟ್ ಇಸ್ ನಾಟ್ ವೇದಾಂತ, ಇಟ್ ಈಸ್ ಟ್ರೂತ್. ಜೀವನ ನಾವ್ ಅನ್ಕೊಂಡಂಗಲ್ಲ. ರವಿ ಒಂದು ಬಹಳ ಚೆನ್ನಾಗಿ ಹೇಳಿದ್ರು, ಇಲ್ಲಿಂದನೇ ಕಲ್ತೆ ನಾನು, ಅದನ್ನೇ ವಾಪಸ್ ಕೊಟ್ಟಿದ್ದೀನಿ. ಸಾಹಿರ್ ಲುಧಿಯಾನ್ವಿ ಬಗ್ಗೆ ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ದೆ ನಾನು, ಅಶ್ಕೋ ಮೇ ಜೋ ಪಾಯಾ ಹೈ वो ಗೀತೋ ಮೇ ದಿಯಾ ಹೈ. ಕಣ್ಣೀರಲ್ಲಿ ಏನ್ ಪಡ್ಕೊಂಡೆ ಅದನ್ನ ನನ್ನ ಹಾಡುಗಳಲ್ಲಿ ಕೊಟ್ಟೆ ಅಂತ ಹೇಳ್ತಾರೆ. ಬದುಕೆ ಹಾಗೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಆನ್ ವ್ಯಾಲೆಂಟೈನ್ಸ್ ಡೇ, ಅದು ಟ್ಯಾಗ್ಲೈನ್ ಎಷ್ಟು ಚೆನ್ನಾಗಿದೆ ನೋಡು, ಸೆಲೆಬ್ರೇಟ್ ವ್ಯಾಲೆಂಟೈನ್ಸ್ ವಿತ್ ಕ್ರೇಜಿ ಸ್ಟಾರ್. ಬಟ್ ಎ ಡಿಫರೆಂಟ್ ಮೂವಿ ಇಟ್ ಈಸ್, ಬೇರೆ ವಿಭಿನ್ನವಾದ ವಾತಾವರಣ. ಇನ್ನೂ ಪ್ರೇಮಲೋಕದ ರವಿಚಂದ್ರನೇ ಇರಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೇವೆ? ಇಲ್ಲ, ಅದು ಬೇಡ ಅಂತಾನೆ ನಾನು ಮುಂದಕ್ಕೆ ಹೋಗಿ ಟ್ರೆಂಡ್ ಚೇಂಜ್ ಆಗ್ಬೇಕು ಅಂತ. ನಾನು ಎಲ್ಲಾ ಸಿನಿಮಾ ಚೇಂಜ್ ಮಾಡ್ತೀನಿ ಅಂತ ಹೇಳಕ್ ಹೋಗಲ್ಲ. ಈ ಪರ್ಟಿಕ್ಯುಲರ್ ಸಿನಿಮಾ ತಗೊಂಡಾಗ ನನಗೊಂದು ಗ್ರಾಫಿಕ್ಸ್ ಮಾಡ್ಕೋತೀನಿ. ನಾನು ಇಲ್ಲಿ ಪ್ರೇಮ್ ಮಾಡೋದೇ ರವಿಚಂದ್ರನ್ ಪಾತ್ರ, ಬಟ್ ರವಿಚಂದ್ರನ್ ಅಲ್ಲ ನಾನು. ಮನೆಯಲ್ಲಿ ರವಿಚಂದ್ರನು, ಆಚೆ ಕ್ರೇಜಿ ಸ್ಟಾರ್. ನಾನು ಜನ ನೋಡೋದನ್ನ ಕ್ರೇಜಿ ಸ್ಟಾರ್ ಆಗಿ, ಮನೆಯಲ್ಲೂ ಕ್ರೇಜಿ ಸ್ಟಾರ್ ಆಗಿದ್ರೆ ಮನೆಗೆ ಎಷ್ಟು ತೊಂದರೆ ಆಗುತ್ತೆ, ಮನೆಗೆ ಸಮಯ ಕೊಡ್ಲಿ ಅಂದ್ರೆ ಏನ್ ತೊಂದರೆ ಆಗುತ್ತೆ. ಇದನ್ನ ಇಡೀ ಸಿನಿಮಾದಲ್ಲಿ 2 ಡೈಲಾಗ್ ಅಲ್ಲಿ ಹೇಳ್ತೀನಿ ನಾನು. ಆಕ್ಚುಲಾಗಿ ಅಂದ್ರೆ ಸಮಯ ನಮ್ಮೆಲ್ಲರೂ ಮೀರಿದ್ದು ಅಂತೀನಿ ನಾನು. ನಾವು ಅದನ್ನ ತಲುಪೋಷ್ಟರಲ್ಲಿ ಅದು ಮುಂದೆ ಕೊಟ್ಟೋಗುತ್ತೆ. ಸೊ ಅದು ನಾವು ಅದ್ರ ಹಿಂದೆ ಇದೀವ ಇಲ್ಲ, ಅದು ನಮ್ಮ ನಿಂಬಲ್ಲಿ ಸರಿಯಾಗಿ ಗೊತ್ತಾಗೋದಿಲ್ಲ ನಮಗೆ. ಸೊ ಸಮಯ ಎಲ್ಲದಕ್ಕೂ ಕೂಡ ಬರಬೇಕು ಅಂತಾರೆ ಅಂತ ಕ್ಲೈಮ್ಯಾಕ್ಸ್ ಸ್ಟಾರ್ಟ್ ಮಾಡ್ತೀನಿ. ಆ ಪರ್ಟಿಕ್ಯುಲರ್ ಸೀನ್ ಮಾಡ್ಬೇಕಾದ್ರೆ ಎಲ್ಲ ಗಪ್ ಚುಪ್ ಆಗ್ಬಿಡ್ತಾರೆ ಥಿಯೇಟ್ರಲ್ಲಿ. ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ನನ್ನ ಪ್ರಕಾರ ಸೈಲೆನ್ಸ್ ಆಗಿದ್ದಾರೆ. ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಬಂದಾಗ ಇಡೀ ಥಿಯೇಟರ್ ಒಂದು ಸೈಲೆಂಟ್ ಆಗಿ ಹಿಂಗೆ ನೋಡೋದುಂಟು. ಬಟ್ ಈ ಪರ್ಟಿಕ್ಯುಲರ್ ಕ್ಲೈಮ್ಯಾಕ್ಸ್ ಮನಸ್ಸನ್ನ ಹಿಂಡುತ್ತೆ. ಒಂದು ಸೆಕೆಂಡ್ ಹಿಂಡುತ್ತೆ, ದೇ ಕಮ್ ಔಟ್ ವಿತ್ ಟಿಯರ್ಸ್. ಸೊ ದಿಸ್ ಟಿಯರ್ಸ್ ಇಸ್ ದಿ ಆನ್ಸರ್ ಫಾರ್ ದಿ ಫಸ್ಟ್ ಹಾಫ್. ಏನಾದ್ರು ಚಿಕ್ಕ ಬೋರ್ಗಳಿದ್ರೆ ಒಂದು ಸ್ವಲ್ಪ ಅನಲೈಸ್ ಮಾಡ್ಕೊಂಡು ಇಡೀ ಸಿನಿಮಾಗೆ ಬಿಗಿನಿಂಗ್ ಇಂದಾನೆ ಒಂದು ಅರ್ಥ ಕೊಟ್ಕೊಂಡೇ ಬಂದಿದ್ದೀನಿ. ಲೈಫ್ ಬಗ್ಗೆ ಒಂದು ಹಾಡು ಹೇಳಿರ್ತೀನಿ ಫಸ್ಟ್. ಬಟ್ ಎಲ್ಲ ಲೈಫ್ ಲಿಂಕ್ ಮಾಡೋದ್ನ ಸಬ್ಜೆಕ್ಟ್ ಅವೆಲ್ಲ ಸೇರ್ಕೊಂಡಿದೆ. ಬಟ್ ನನ್ನ ಇವ್ರು ನೋಡಿರೋ ರೀತಿ ಬೇರೆ ಅಲ್ಲ. ನಾನು ಪ್ರಿಯಾಂಕಾ ಬಂದ ತಕ್ಷಣ ಅವರು ನೋಡದೆ ನಾನು ಪ್ರಿಯಾಂಕಾ ನನ್ನ ನೋಡಿದ ತಕ್ಷಣ ನೋಡದೆ ಸಾಂಗ್ ಈ ಪ್ರೀತಿಯ ಮರೆತುಬೇಕು ಅಂತಾರೆ. ಬಟ್ ಇಲ್ಲಿ ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಕತೆಗೆ ತಕ್ಕಾಗೆ ನಾವು ಆಕ್ಟ್ ಮಾಡ್ಬೇಕಾಗುತ್ತೆ. ಸುಮ್ಮನೆ ನಾನೇನೋ ಒಂದು ಸಾಂಗ್ ಮಾಡಬೇಕು, ನನ್ನ ಖುಷಿಗೆ ಸಾಂಗ್ ಮಾಡೋದಲ್ಲ. ಪ್ರತಿ ಸರಿ ಪಾತ್ರಕ್ಕೆ ತಕ್ಕಾಗೆ ಒಂದು ಅಭಿನಯ ಮಾಡಬೇಕು. ರವಿ ಅಂದ್ರೆ ಒಂದು ಹಾಡು ಬರೆಯೋದು, ಅದನ್ನ ನಾಯಕನಿಗೆ ಅಭಿನಯಿಸೋದಕ್ಕೆ ಬಿಡೋದು, ಇದು ಇತ್ತು ಮುಂಚೆ. ಇಲ್ಲಿದ್ರೆ ಅಂತ ಒಳ್ಳೆ ಹಾಡುಗಳು ಬರ್ತಿರ್ಲಿಲ್ಲ. ಹೌದು. ಆಮೇಲೆ ಏನಾಯ್ತು ಅಂತಂದ್ರೆ ಹೀರೋಗಳಿಗೋಸ್ಕರ ಹಾಡು ಬರೆಯೋಕೆ, ಅವ್ರ ಇಮೇಜ್ ಬಿಲ್ಡ್ ಮಾಡಕ್ಕೆ, ಹೈಪ್ ಕೊಡಕ್ಕೆ, ಈ ತರ ಶುರುವಾಯ್ತು. ನೀವು ಮಧ್ಯೆ ನೀವು ಅಂತಿರ್ತೀನಿ, ನೀನು ಅಂತಿರ್ತೀನಿ. ವಿ ಆರ್ ವೆರಿ ಗ್ರೇಟ್ ಫ್ರೆಂಡ್ಸ್. ರವಿ, ನೀನು ಪ್ರೇಮಲ ಗಮನಿಸು, ಆ ಒಬ್ಬ ಹತಾಶ ಪ್ರೇಮಿಯ ಪಾತ್ರ, ಆ ಕಾರ್ಗಳ ಮೇಲೆ, ಆ ಮೋಟರ್ ಸೈಕಲ್ಸ್ ನಾನು ನೋಡಿ ಎಷ್ಟು ವರ್ಷ ಆಗೋಯ್ತು, ಎಷ್ಟು ವರ್ಷ ಆಯ್ತು. ಒಂದು ಫ್ರೇಮ್ ನಾನು ಮರ್ತು ಹೋಗಿಲ್ಲ ರವಿ, ಒಂದು ಫ್ರೇಮ್ ಮರ್ತು ಹೋಗಿಲ್ಲ. ರವಿಯ ಸ್ಪೆಷಾಲಿಟಿ ಇರೋದು ಅದರಲ್ಲಿ. ರವಿಯನ್ನ ನಾವು ನೋಡಬೇಕಾಗಿರೋ ರೀತಿ ಬೇರೆ. ಈಗ ಫಸ್ಟ್ ಹಾಫ್ ಈಸ್ ಓವರ್, ಸೆಕೆಂಡ್ ಹಾಫ್ಗೆ ಬಂದಿದ್ದಾರೆ. ಒನ್ ಮಸ್ಟ್ ಗ್ರೋ ಗ್ರೇಷಿಯಸ್ಲಿ ಓಲ್ಡ್. ನೋಡಮ್ಮ, ಬಿಳಿ ಕೂದಲು ಬೋಳ್ತಾರೆ, ಹುಟ್ತಾ ಬರಲ್ಲ. It comes with luggage of experience. The road that we traversed, the forest that we crossed, the mountains that we climbed, the sea that we swam.
ನಾವು ಮೂರ್ಖರು ಬಣ್ಣ ಹಾಕೊಂಡ್ಬಿಡ್ತೀವಿ. ರವಿ, ಐ ಕಂಗ್ರಾಚುಲೇಟ್ ಯು ಫಾರ್ ದಿ ಸಕ್ಸಸ್ ಆಫ್ ಥ್ಯಾಂಕ್ ಯು ಥ್ಯಾಂಕ್ ಯು. ಕ್ರೇಜಿ ಸ್ಟಾರ್ ಫಿಲಮ್ ಅಲ್ಲಿ ನೋಡೋದಾದ್ರೆ ಒಂದ್ ಕಡೆ ಬಂಧಗಳು, ಭಾವನೆಗಳನ್ನ ಹಿಡಿದಿಡೋ ಪ್ರಯತ್ನ ಆಗಿದೆ. ಮತ್ತೆ ಸೆಲೆಬ್ರಿಟೀಸ್ ಲೈಫ್ ಹೇಗಿರುತ್ತೆ, ಅವ್ರ ಫ್ಯಾಮಿಲಿ ಲೈಫ್ ಹೇಗಿರುತ್ತೆ, ಎರಡರ ಮಧ್ಯೆ ಅವ್ರು ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ, ಈ ತರದ ಸೂಕ್ಷ್ಮ ವಿಷಯಗಳನ್ನ ತಲುಪಿಸುವಂತ ಒಂದು ಪ್ರಯತ್ನ ಮಾಡಿದ್ದೀರಿ. ಓವರ್ ಆಲ್ ಸಬ್ಜೆಕ್ಟ್ ಬಗ್ಗೆ, ಸಬ್ಜೆಕ್ಟ್ ರೆಡಿ ಆಗಿದ್ದು ಹೇಗೆ, ಕತೆ ಹುಟ್ಟಿದ್ದು ಎಲ್ಲಿ? ಇಲ್ಲ, ನಾನು ಆಕ್ಚುಲಿ ಟ್ರಾಫಿಕ್ ಅನ್ನೋ ಒಂದು ಸಿನಿಮಾ ರೈಟ್ಸ್ ತಗೊಂಬಂದು ನಮ್ಮ ಪ್ರೊಡ್ಯೂಸರ್ಸ್ ಮಾಡೋ ಅಂದಾಗ ನಾನು ಅದ್ರಲ್ಲಿ ಇಷ್ಟಪಟ್ಟಿದ್ದೆ ಒಂದು ಆರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಪಾಯಿಂಟ್, ಒಂದು ಹೀರೋ ಪಾತ್ರ. ಅದ್ರಲ್ಲಿ ಹೀರೋ ಪಾತ್ರ ಒಂದೆರಡು ರೀಲ್ ಕತೆ ಇದೆ ಅಷ್ಟೇ. ನಾನು ಈ ಸಿನಿಮಾ ಮಾಡಂಗಿದ್ರೆ ಆ ಹೀರೋ ಪಾತ್ರ ಮೇನ್ ಮಾಡ್ಕೋತೀನಿ, ಆರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಪಾಯಿಂಟ್ ಇಟ್ಟು ಮಿಕ್ಕಿದ್ ನನ್ನ ಇಷ್ಟಕ್ಕೆ ನಾನು ಪೌಂಡ್ ಸಂಗಿದ್ರೆ ಮಾತ್ರ ಈ ಸಿನಿಮಾ ಮಾಡ್ತೀನಿ ಅಂತ ಶುರು ಮಾಡ್ಕೊಂಡಿದ್ದು ನಾನು. ಬಿಕಾಸ್ ನಾನು ನೋಡ್ಕೊಂಡ್ ಬಂದಾಗ ಎವ್ರಿ ಸೆಲೆಬ್ರಿಟಿ, ಇನ್ಕ್ಲೂಡಿಂಗ್ ಇವರು ಸೆಲೆಬ್ರಿಟಿನೇ, ನೀವು ಸೆಲೆಬ್ರಿಟಿನೇ ಆಗ್ತೀರಾ. ಲೆವೆಲ್ಸ್ ಬೇರೆ, ಒಂದೊಂದು ಆಂಗಲ್ಸ್ ಬೇರೆ, ಡಿಫ್ರೆನ್ಸ್ ಫೀಲ್ಡ್ಸ್ ಬೇರೆ. ಬಟ್ ಎಲ್ಲ ಒಂದ್ ಕಡೆ ಫ್ಯಾಮಿಲಿನ ಮಿಸ್ಯೂಸ್ ಮಾಡ್ಕೋತೀವ ಅನ್ನೋದು ಬರುತ್ತೆ. ಹೆಂಡತಿ ಆದವಳು ಏನ್ ಮಾಡ್ತಾಳೆ, ಸಲಿಗೆ ಕೊಟ್ಬಿಡ್ತಾಳೆ. ನನ್ ಗಂಡ ಏನೋ ಅವಳು ಎಲ್ಲ ಒಂದ್ ಕಡೆ ಬಿಟ್ಕೊಡ್. ಬಟ್ ಮಕ್ಳು ಯಾಕೆ ಸಲಿಗೆ ಕೊಡ್ಬೇಕು ನಮ್ಗೆ? ಅವ್ರ ತಂದೆ ಬೇಕೇ ಬೇಕು. ಎಲ್ಲ ಒಂದ್ ಮಕ್ಳು ಬಂದ್ಬಿಟ್ಟು ನಿಜವಾಗ್ಲೂ ನಿಮ್ಮಪ್ಪ ಕ್ರೇಜಿ ಸ್ಟಾರ್ ಅಂದ್ರೆ ಏನಾಗಬೇಕ ಮಗುಗೆ? ಅಂದ್ರೆ ಎಲ್ಲಾ ಪೇರೆಂಟ್ಸ್ ಅವ್ರವ್ರ ಸ್ಕೂಲ್ ಫಂಕ್ಷನ್ಸ್ ಹೋಗಿರ್ತಾರೆ. ಬಟ್ ನಾವು ಸೆಲೆಬ್ರಿಟಿಗಳು, ನಾವು ಸ್ಟೇಜ್ ಮೇಲೆ ಹೋಗ್ಬಿಡ್ತೀವಿ, ಇಲ್ಲ ನಮ್ಮ ಮಕ್ಳ ಪಕ್ಕದಲ್ಲಿ ಕೂತಿರಲ್ಲ ನಾವು. ಹಾಗೆ ನಮ್ಮನ್ನ ಕರೆದು ಚೀಫ್ ಗೆಸ್ಟ್ ಆಗಿ ಕರೀತಾರಲ್ಲಿ, ನಮ್ಮ ಮಕ್ಳ ಪಕ್ಕದಲ್ಲಿ ಕೂತಿರಲ್ಲ. ಸೊ ಅವ್ರಿಗೆ ಎಲ್ಲ ಅವ್ರವ್ರ ಮಕ್ಳು ಕೂತಿರಿ, ನಮ್ಮಪ್ಪ ನನ್ನ ಪಕ್ಕದಲ್ಲಿ ಕೂತಿಲ್ವಲ್ಲ. ನೋಡಿ, ಸಿ ದಟ್ ಇಸ್ ಫಿಲಾಸಫಿ ಆಫ್ ಲೈಫ್. ಅಂದ್ರೆ ಇಷ್ಟೇ ಮಗು, ನೀನ್ ಚಿಕ್ಕವಳಾದ್ರಿಂದ ನಿಂಗೆ ಅರ್ಥ ಆಗಲ್ಲ, ನಮ್ಮಿಬ್ರಿಗೂ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು 7,500 ಮಕ್ಕಳು ಓದೋ ಶಾಲೆನ ನಾನು ನಡೆಸ್ತಾ ಇದ್ದೀನಿ. ಐ ವಾಂಟ್ ಎ ಪೇರೆಂಟ್ ಟು ಸಿಟ್ ಬೈ ಹಿಸ್ ಚೈಲ್ಡ್ ಸೈಡ್ ಅಂಡ್ ಚೈಲ್ಡ್ ಎಕ್ಸ್ಪೆಕ್ಟ್ಸ್ ಇಟ್. ಆದ್ರೆ ಐ ಕಾಂಟ್ ಸಿಟ್ ವಿತ್ ಮೈ ಓನ್ ಸನ್. ನೋಡಿ, ಇದು ಎಂತ ದುರಂತ. ಪ್ರೈವೇಟ್ ಲೈವ್ಸ್ ಆಫ್ ಪಬ್ಲಿಕ್ ಪರ್ಸನಾಲಿಟೀಸ್. ಅದನ್ನ ರವಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಕ್ರೇಜಿ ಸ್ಟಾರ್ ಅಲ್ಲಿ. ನೀನ್ ನೋಡಿದ್ಯಾ, ಅದನ್ನ ಅನುಭವಿಸಿದ್ಯಾ. ದಟ್ಸ್ ವೈ ಈಗ ಅಲ್ಲ, ಕ್ಲೈಮ್ಯಾಕ್ಸ್ ನನಗೆ ಅಂಶಲೇಖ ಅವ್ರ 2 ಲೈನ್. ನಾನು ಯೂಶಲಿ ಕನ್ಫೆಷನ್ ಆಫ್ ಎ ಸೆಲೆಬ್ರಿಟಿ ಸಿನಿಮಾ ಅನ್ನೋದು ಒಂದ್ ಲೈನ್ ನಾನು ಹೇಳ್ಕೊತಾ ಇದ್ದೆ. ಬಟ್ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಂದ್ರೆ, ನೀ ಸಾ ದ ಫಿಲಿಮ್, ಓಲ್ ಫಿಲಿಮ್ ಅಲ್ಲ, ಈ ಕೇಮೌಟ್ ಅಂಶಲೇಖ ಕೇಮೌಟ್ ಇಟ್ ಇಯರ್ಸ್. ಅವರು ಫೈನ್ ಮಾಡೋದು ಹತ್ಕೊಂಡೆ ಆಚೆ ಬಂದ್ರು. ಅವ್ರು ಹೇಳಿದ್ 2 ಲೈನಲ್ಲಿ ಸಿನಿಮಾ ಅನಲೈಸ್ ಮಾಡ್ಬೋದು ಸರ್ ಅಂತ ಹೇಳಿದ್ರು. ಎಕ್ಸ್ಪ್ರೆಷನ್ ಆಫ್ ಎ ಟೆಕ್ನಿಷಿಯನ್ ಅಂಡ್ ಸೆಲೆಬ್ರಿಟಿ, ಇದು ಕನ್ಫೆಷನ್ ಆಫ್ ಎ ಸೆಲೆಬ್ರಿಟಿ ಅಂತ. ಅಂಡ್ ವೆರಿ ರೇರ್ ಒನ್ ಸ್ಟಾರ್ಗೆ ತನ್ನ ತಾನೇ ಟೀಕೆ ಮಾಡ್ಕೊಳ್ಳೋದಿರ್ಬೋದು, ತನ್ನ ಫ್ಲಾಪ್ಸ್ ಬಗ್ಗೆ ಮಾತಾಡ್ಕೊಳ್ಳೋದು, ತನ್ನ ಸಿನಿಮಾಗಳಿಗೆ ಮಾತಾಡ್ತಾ ಬಂದು ಫಿನಿಶಿಂಗ್ ತಂದು ಕೊಟ್ಟಿದ್ರಲ್ಲ ಸರ್, ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇಟ್ ಸ್ಟ್ರೈಟ್ ಅವೇ ಗೋಸ್ ಟು ದಿ ಆರ್ಟ್. ಅದು ದೇ ಕಮ್ ಔಟ್ ಕ್ರೈಯಿಂಗ್. ಬಟ್ ಎಲ್ಲೋ ಒಂದ್ ಕಡೆ ಇವನು ಇಷ್ಟು ದೊಡ್ಡ ವಿಷಯ ಹೇಳ್ತಾನೆ ಅನ್ನೋದು ತಲೆ ಕಾಡ್ತಾ ಇದೆ ಎಲ್ಲರಿಗೂ. ಬಟ್ ನಾನೇನು ಮಾಡಕ್ಕಾಗಲ್ಲ. ಅಂಡ್ ಎಲ್ಲರೂ ಸ್ವತಃ ಇವನ್ ಬಗ್ಗೆ ಜಾಸ್ತಿ ಮಾತಾಡ್ಕೊಂಡಿದ್ದೇನೆ ಅಂತಾರೆ. ಅರೆ, ನಾನ್ ರವಿಚಂದ್ರನಾಗೆ ಬಂದಿರೋದು, ನಾನು ರವಿಚಂದ್ರನಾಗೆ ಪಾತ್ರ ಮಾಡಿದ್ದೀನಿ. ನನ್ ಮಗು ಫೋನ್ ಮಾಡ್ಬಿಟ್ಟು ನನಗೆ, ಐ ಹೇಟ್ ಯು ಕ್ರೇಜಿ ಸ್ಟಾರ್, ಐ ಹೇಟ್ ಯು ಲಿರಿಕ್ ರೈಟರ್, ಐ ಹೇಟ್ ಯು ಡೈಲಾಗ್ ರೈಟರ್ ಅಂದ್ರೆ ಎಲ್ಲರೂ ಅನ್ಕೊಂಡಿರೋದೇನಂದ್ರೆ ಇವನು ಇಷ್ಟೆಲ್ಲ ಕೆಲಸ ಮಾಡ್ತಾನೆ ಅದಕ್ಕೋಸ್ಕರ ಇವ್ನು ಹೇಳ್ಸ್ಕೊಂಡು. ಇಲ್ಲ, ನನ್ ಮಗು ಡ್ಯಾಡಿ ಬಿಟ್ಟು ಮಿಕ್ಕಿದೆಲ್ಲಾನು ಏಟಿ ಅಂತ ಅನ್ನತ್ತೆ. ಅದು ನೀನ್ ಮಾಡೋ ಪ್ರತಿಯೊಂದು ಕೆಲಸ ಬಾಡ ಕಣಯ್ಯ ನನಗೆ, ಬಟ್ ಐ ಮಿಸ್ ಯು ಡ್ಯಾಡಿ ಅನ್ನತ್ತೆ ಲಾಸ್ಟ್ ಅಲ್ಲಿ. ಅದು ಅವನ್ನ ಕಣ್ಣು ಅವ್ನಿಗೆ 1 ಸೆಕೆಂಡ್ ಏನು ಅರ್ಥ ಆಗಲ್ಲ ಅವನಿಗೆ. ಕೊನೆಯಲ್ಲಿ ಬಣ್ಣ ತೆಗೆದಾಗ ಇಡೀ ಥಿಯೇಟರ್ 1 ಸೆಕೆಂಡ್ಗೆ. ಯಾಕಂದ್ರೆ ಅವ್ನ ಮಗು ನೋಡ್ಕೊಂಡ್ ಬಂದಾಗ ನಾನು ಶೂಟಿಂಗ್ ಹಂಗೆ ಹೊಟ್ಟೋಗಿರ್ತೀನಿ, ಮೇಕಪ್ ಹಾಕೊಂಡು ಹೊಟ್ಟೋಗಿರ್ತೀನಿ ನಾನು. ಸೊ ಹೇಳ್ತಿ, ಹೋ ನಿನಗೆ ಬಣ್ಣ ಅಂದ್ರೆ ಅಷ್ಟು ಮೋಹನ, ಇಲ್ಲೂ ಕೂಡ ಬಣ್ಣದಲ್ಲೇ ಬಣ್ಣ ಹಚ್ಕೊಂಡು ಬರ್ತೀಯಾ ಅಂತ ಹೇಳು. ಶೂಟಿಂಗ್ ಇಂದ ಹಾಗೆ ಬಂದೆ ಕಣೆ ಅಂತ ಅವನು. ಸೊ ಇಲ್ಲಿ ಅವನಿಗೆ ಕ್ಲೈಮ್ಯಾಕ್ಸ್ ಉತ್ತರ ಕೊಡಕ್ ಆಗದೆ ಅವನ ಕೆಲ ಬಣ್ಣ ತೆಗೆದಾಗ. ಅಂದ್ರೆ ಐ ಕಮ್ ಹಿಯರ್ ಆಸ್ ರವಿಚಂದ್ರನ್, ಐ ಆಮ್ ನಾಟ್ ಎ ಕ್ರೇಜಿ ಸ್ಟಾರ್, ಸೊ ಲೆಟ್ ಮಿ ರಿಮೂವ್ ಮೈ ಮೇಕಪ್ ಅಂತಾನೆ. ಸೊ ದಿಸ್ ಇಸ್ ಒನ್ ಥಿಂಗ್. ಇವಾಗ ಇವ್ರು ಕೋಟ್ ತೆಗೆದ್ರೆ ಹೆಂಗಿರುತ್ತೆ, ಬಾಕಿ ಈ ಪ್ರಪಂಚ ಎಷ್ಟು ದಿವಸ ಮಾಡ್ತೀನಿ, ನನಗ್ ಸ್ವಲ್ಪ ಸಮಯ ಕೊಡ ಅಂತ ಮಗು ಕೇಳುತ್ತೆ. ಸೊ ಇದು ಇಡೀ ಸಿನಿಮಾನ ವಾತಾವರಣ ಸುತ್ತೋದು. ಸ್ವಲ್ಪ ಪೀಪಲ್ ಹ್ಯಾವ್ ಟು ಹ್ಯಾವ್ ಸಮ್, ಇವಾಗ ನೋಡು ಈಗಿರೋ ವಾತಾವರಣ ಇದೆಯಲ್ಲ, ದೇ ಆರ್ ಆಲ್ ಇನ್ ಟು ಬೀಟ್ಸ್ ಅಂಡ್ ಸಾಂಗ್ಸ್ ಅಂಡ್ ಮಸಾಲಾಸ್ ಜಾಸ್ತಿ ಇದೆ. ನಾನು ಮಸಾಲ ಮಾಡೋದಕ್ಕಿಂತ ಯಾರು ಏನು ಮಾಡಕ್ಕಾಗಲ್ಲ ಇವತ್ತು. ಅದನ್ನ ಅಷ್ಟು ಮಸಾಲ ಕೊಟ್ಕೊಂಡು ಮಸಾಲ ತವಾ ಫ್ರೈ ಎಲ್ಲ ಕೊಟ್ಬಿಟ್ಟು ಇವತ್ತು ಈ ಪರ್ಟಿಕ್ಯುಲರ್ ಸಿನಿಮಾ ಆಂಗಲ್ ಬೇರೆ. ಸೊ ನಿಮ್ ವ್ಯೂ ಪಾಯಿಂಟ್ ಬದಲಾಯಿಕೊಂಡು ಸಿನಿಮಾ ಥಿಯೇಟರ್ ಬನ್ನಿ, ಯು ವಿಲ್ ಎಂಜಾಯ್ ದ ಫಿಲ್ಮ್. ಓಕೆ, ಸೊ ಕ್ರೇಜಿ ಸ್ಟಾರ್ ಅಲ್ಲಿ ಮತ್ತೆ ಸಾಂಗ್ಸ್ ಗಳು ಕೂಡ ಸಾಕಷ್ಟು ಸುದ್ದಿ ಮಾಡಿದಂತದ್ದು. ಸೊ ಒಂದು ಸಾಂಗ್ ರೆಡಿ ಇದೆ, ಅದನ್ನ ನೋಡಿ ಬಂದು ಸಾಂಗ್ಸ್ ಬಗ್ಗೆ ಮಾತಾಡೋಣ. ಓಕೆ, ಸಾಂಗ್ ಇದರಲ್ಲಿ ಲಿಖಿತ ನೀನ್ ಗಮನಿಸಬೇಕು, ಹಾಡಿನಲ್ಲಿ ಮಧ್ಯ ಒಬ್ಬ ಹುಡುಗ ಇದ್ದ, ಎತ್ತರನೇ ಹುಡುಗ ವಿತ್ ಅ ಬ್ಲಾಕ್ ಕೋಟ್, ರವಿ ಮಗ. ನೋಡು ಜೀನ್ ಪೂಲ್ ಅನ್ನೋದು ಹೇಗೆ ಬಂದ್ಬಿಡುತ್ತೆ. ರಾಜ್ ಕಪೂರ್, ಪೃಥ್ವಿರಾಜ್ ಕಪೂರ್ ಇಂದ ರಾಜ್ ಕಪೂರ್ ಬಂದ, ಶಮಿ ಕಪೂರ್ ಬಂದ, ಶಶಿ ಕಪೂರ್ ಬಂದ, ರಿಷಿ ಕಪೂರ್ ಬಂದ, ರಣಧೀರ್ ಕಪೂರ್ ಬಂದ, ಕರೀನಾ ಬಂದ್ಲು, ಕರಿಷ್ಮಾ ಬಂದ್ಲು. ಹೇಗೆ ಜೀನ್ ಪೂಲ್. ವೀರಸ್ವಾಮಿ ಅವ್ರನ್ನ ನೀನ್ ನೋಡ್ಬೇಕಾಗಿತ್ತು, ನಿನ್ನ ಅದೃಷ್ಟ ಇಲ್ಲ. ಅನ್ಪಿಕಬಲ್ ವೈಟ್
ಫೋಟೋ ಮನೇಲಿ ಇತ್ತು, ಈಗ ಇಲ್ಲೂ ಇಟ್ಕೊಂಡಿದ್ಯಲ್ಲ ಫೋಟೋ, ನಮಸ್ಕಾರ ಮಾಡ್ಬಿಡು. ಓಕೆ ಸರ್. ಕಮಾನ್ ಸರ್, ಸಾಂಗ್ ನೋಡ್ಕೊಂಡು ಬಂದ್ವಿ. ನಾವಾಗ್ಲೇ ಬೆಳಿಗ್ಗೆ ನಾವು ಹೀಗೆ ಸುಮ್ನೆ ಮಾತಾಡ್ತಾ ಇದ್ವಿ, ಕ್ರೇಜಿ ಸ್ಟಾರ್ ಫಿಲ್ಮ್ ಬಗ್ಗೆ ಮಾತಾಡ್ತಾ ಇರುವಾಗ ನಮ್ಮ ಮೇಕಪ್ ಮ್ಯಾನ್ ಒಬ್ಬ ಹುಡುಗ ಹೇಳ್ತಾ ಇದ್ದ, ಮೇಡಮ್ ಸಾಂಗ್ಸ್ ಹೆಂಗಿದೆ ಗೊತ್ತಾ ಮೇಡಮ್, ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತಾನೆ ಗೊತ್ತಾಗಲ್ಲ ಮೇಡಮ್, ಹಾಗಿದೆ ಸಾಂಗ್ಸ್ ಅಂತ. ಸೊ ಹೇಳಿ ಸರ್, ಸಾಂಗ್ಸ್ ಬಗ್ಗೆ ಹೇಳಿ ಸರ್. ಇಲ್ಲ, ಸಾಂಗ್ಸ್ ನಾನು ವಿಜುವಲೈಸ್ ಯಾವತ್ತು ಡ್ಯಾನ್ಸ್ ಮಾಸ್ಟರ್ ಇಟ್ಕೊಂಡು ಮಾಡೋದಿಲ್ಲ. ನಾನು ಡ್ಯಾನ್ಸ್ ಮಾಸ್ಟರ್ ಮೂಮೆಂಟ್ಸ್ ಜನರೆಲ್ಲ ಕಡಿಮೆ ಮಾಡೋದು. ನಾನು ಏನೇ ಆಗಿ ಒಂದು ಅರ್ಥ ಕೊಡೋದಕ್ಕೆ ಅದಕ್ಕೊಂದು ಚಿಕ್ಕ ಅರ್ಥ ಇರುತ್ತೆ. ನಾನು ಯಾವುದೇ ಸಾಂಗ್ ಮಾಡ್ಕೊಂಡು ಅದರಲ್ಲಿ ಇಡೀ ಸಾಂಗ್ ಗಮನಿಸಿ ಒಂದು ಫ್ರೇಮ್ ಬೆಳೆಸಿರ್ತೀನಿ ನಾನು, ಅಲ್ಲಲ್ಲಿ ಬೆಳೆಸಿ. ಅಂದ್ರೆ ನೆನಪುಗಳನ್ನ ನಾವು ಯಾವಾಗ ಫೋಟೋ ಫ್ರೇಮ್ ಅಲ್ಲಿ ಇಟ್ಕೊಂಡಿರ್ತೀವಿ ಅನ್ನೋದು ಒಂದು ಚಿಕ್ಕ ಕಾನ್ಸೆಪ್ಟ್ ನನಗದು. ಸೊ ಆತರ ಅನ್ಕೊಂಡೆ ಪ್ರತಿ ಸಾಂಗ್ ಮಾಡೋದು ನಾನು. ರವಿ ಸಾರಿ ಫಾರ್ ದಿ ಹೇಳಿ. ಒಂದು ಸಿನಿಮಾಗೆ ನೀನ್ ಪ್ರೊಡ್ಯೂಸ್ ಮಾಡ್ತೀಯಾ, ನೀನೇ ಡೈರೆಕ್ಟ್ ಮಾಡ್ತೀಯಾ, ಪ್ರೊಡ್ಯೂಸ್ ಮಾಡ್ತೀಯಾ, ಕಥೆ ಬರೀತೀಯಾ, ಹಾಡು ಸಂಗೀತ ಎಲ್ಲ ಮಾಡ್ತೀಯಾ, ಎಷ್ಟು ಟೈಮ್ ಪ್ರಿಪರೇಷನ್ ಎಷ್ಟು ಮಾಡ್ತೀಯಾ ಸರ್? ಅದತ್ರ ಫಸ್ಟ್ ಒಂದಿಷ್ಟು ಅನ್ಕೊಂಡ್ಬಿಡ್ತೀನಿ ನಾನು, ಒಂದು ಈ ತರ ಬೇಕು ಈ ತರ ಬೇಕಂದ್ರೆ ಒಂದು ನನಗೊಂದು ಚೌಕಟ್ಟು ಹಾಕೊಂಡ್ಬಿಡ್ತೀನಿ. ಸಾಂಗ್ಸ್ ಹಿಂಗೆ ಈ ಪಿಕ್ಚರ್ ಇಂದ ಫಸ್ಟ್ ಒಂದು ಲೈನ್ ಹಾಕೊಂಡ್ಬಿಡ್ತೀನಿ. ಅಂದ್ರೆ ಇದ್ರಲ್ಲಿ ಟೆಂಪೋ ಸಾಂಗ್ಸ್ ಬೇಡ, ನಮಗೆ ಕಮರ್ಷಿಯಲ್ ಸಾಂಗ್ಸ್ ಬೇಡ, ವಿಲ್ ಗಿವ್ ಎ ಡಿಫರೆಂಟ್ ಲುಕ್. ಸೊ ಇದು ನನಗೆ ಫಸ್ಟ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಈ ಸಿನಿಮಾ ಏನ್ ಟೆಂಪೋಲ್ ಹೋಗ್ಬೇಕು, ಈ ಟೆಂಪೋಲ್ ಹೋಗ್ಬೇಕಾ ಇಲ್ಲ ಸ್ವಲ್ಪ ಸ್ಲೋ ಹೋಗಲ್ವಾ? ಸೊ ವಿಷಯ ದೊಡ್ಡದಾಗಿದೆ, ಪಟ 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 ಅಂತ ಹೋದ್ರೆ ತಲೆಗೆ ಹತ್ತೋದಿಲ್ಲ ಇದು. ಸೊ ಲೆಟ್ ಅಸ್ ಮೇಕ್ ಇಟ್ ಸ್ಲೋ ಫೇಸ್ಡ್. ಅಂಡ್ ನಾನು ಮಾಡ್ಬೇಕಾದ್ರೆ ಸಿನಿಮಾ ನನಗೆ ಚೆನ್ನಾಗಿ ಗೊತ್ತು. ಫಸ್ಟ್ ಹಾಫ್ ಒಂದು 10 ನಿಮಿಷ ಸ್ವಲ್ಪ ಹಿಂಗೆ ಅನ್ನತ್ತೆ ಸಿನಿಮಾ ಇವ್ರಿಗೆ. ಬಟ್ ಏನಂದ್ರೆ ಸೆಕೆಂಡ್ ಹಾಫ್ ಇವೆಲ್ಲ ಫಿಲಪ್ ಆಗಬೇಕು ಅಂದ್ರೆ ಇಡೀ ಸಿನಿಮಾ ನೋಡ್ಬಿಟ್ಟು ಆಚೆ ಬಂದಾಗ ಇವೆಲ್ಲ ರಿಲೇಟ್ ಆಗ್ತಾ ಹೋಗ್ಬಿಡುತ್ತೆ. ಓಕೆ, ಅಲ್ಲ ನಿನ್ನ ಸಿದ್ಧತೆ ಎಷ್ಟು ತಿಂಗಳು ಮಾಡ್ಕೋತೀಯ? ನನಗೆ ಬೇಕು ಸರ್, ಒಂದು 3 months ಬೇಕು. 3 months ಓನ್ಲಿ ಫಾರ್ ಪ್ರಿಪರೇಷನ್? ಹೌದೌದು. ಶೂಟಿಂಗ್ ಈಗ ಸ್ವಲ್ಪ ಸ್ಲೋ ಆಗ್ಬಿಟ್ಟಿದ್ದೀನಿ ಸರ್, ಸ್ವಲ್ಪ ಕಾಡುತ್ತೆ. ಯಾಕಂದ್ರೆ ನಾನೇ ಬರೆಯೋದ್ರಿಂದ ನಾನೇ ಮಾಡೋದ್ರಿಂದ ಪ್ರತಿಯೊಂದು ನನಗೆಲ್ಲೋ ನನಗೆ ಅನ್ಸಿದ್ದು ಬರಲಿಲ್ಲ ಅಂದ್ರೆ ತುಂಬಾ ಟೈಮ್ ಉಳಿದುಬಿಡ್ತೀನಿ ಸರ್. ಅಲ್ಲ, ನೀನ್ ತಿಂದಷ್ಟು ಟೈಮ್ ಬಹುಶಃ ಕನ್ನಡ ಇಂಡಸ್ಟ್ರಿ ಯಾರು ತಿಂದಿಲ್ಲ. ನಿಂದು ಲಾಂಗೆಸ್ಟ್ ಶೂಟ್ ಆಗಿದ್ದ ಫಿಲ್ಮ್ ಯಾವುದು? ಲಾಂಗೆಸ್ಟ್ ಅವಾಗೆಲ್ಲ ತುಂಬಾ ಫಾಸ್ಟ್ ಸರ್, ಈಗಲೇ ತುಂಬಾ ಸ್ಲೋ. ಈಗ ಮಂಜಿನಾನಿ 10 ವರ್ಷ ಆಗೋಯ್ತು ಹತ್ರ, ಇನ್ನೂ ಮಾಡ್ತಾನೆ ಇದ್ದೀನಿ. ಇದು 2 years ಆಗೋಯ್ತು. ಸೊ ಇದು ಮಂಜಿನಾನಿ ಯಾಕೆ ಕಾಡುತ್ತೆ ಅಂದ್ರೆ, ಒಂದು ಸೊಸೈಟಿ ಮೇಲೆ ತಗೊಂಡ್ರೆ ಒಂದು ಜವಾಬ್ದಾರಿ ವಿಷಯ ಅದು. ಪ್ಲಸ್ ನಾನು ಕಾನ್ಶಿಯಸ್ನ ನಮ್ಮಲ್ಲಿರೋ ಕಾನ್ಶಿಯಸ್ ನನ್ನಲ್ಲಿರೋ ಫೀಲಿಂಗ್ಸ್ಗೆ ನಾನು ಕ್ಯಾರೆಕ್ಟರ್ಸ್ಗೆ ರೂಪ ಕೊಟ್ಟಿದ್ದೀನಿ ನಾನು. ಆಮೇಲೆ ಅದು ಗ್ರಾಫಿಕ್ಸ್ ಅಲ್ಲೇ ಸಾಧ್ಯ ಅನ್ನೋದು ಒಂದು ತಲೆಯಲ್ಲಿ ಕೂತ್ಬಿಡ್ತು. ಬಟ್ ಗ್ರಾಫಿಕ್ಸ್ ನಾನು ಅನ್ಕೊಂಡು ಏನ್ ಮಾಡಿದ್ರು ನಾನು ಅನ್ಕೊಳ್ಳೋ ಒಂದು ವಿಜುವಲ್ ಆಚೆ ಬರ್ತಾನೆ ಇಲ್ಲ ಅದು. ಸೊ ಅದು ಫೈನಲ್ ಆಗಿ ಈಗ ಒಂದು ನಿಮಿಷ ಅಟ್ಲೀಸ್ಟ್ ಸಮ್ ಎಕ್ಸ್ಟೆಂಟ್ ನಾನು 100% ಹ್ಯಾಪಿ ಅಂತ ಹೇಳೋದೇ ಇಲ್ಲ. ಒಂದು 70% ಓಕೆ ಆದ್ಮೇಲೆ ಓಕೆ ಇಷ್ಟು ಅಟ್ಲೀಸ್ಟ್ ಇಷ್ಟು ಮಾಡಿದ್ರೆ ಸಾಕು ಒಂದು ಲೆವೆಲ್ಗೆ ಇವಾಗ ರೆಡಿ. ಅದು ಏನೋ ಇಡೀ ಚೆನ್ನೈ ಎಲ್ಲ ಓಡಾಡ್ಕೊಂಡು ಒಂದಷ್ಟು ದುಡ್ಡು ಜೋಬೆಲ್ಲ ಖಾಲಿ ಮಾಡ್ಕೊಂಡ್ಮೇಲೆ ಬೆಂಗಳೂರಲ್ಲಿ ಕೆಲವು ಹುಡುಗರು ಲೋಕಲ್ ಹುಡುಗರನ್ನ ಇಟ್ಕೊಂಡು ಅವ್ರ ಕೈಲಿ ಇಟ್ಕೊಂಡು ರೆಡಿ ಮಾಡ್ಸಿರೋದು ಇವಾಗ ಅದನ್ನು. ಸೊ ಈಗ ಅದು ಒಂದು ಶೇಪಿಗೆ ತಗೊಳುತ್ತೆ. ಅದೆಲ್ಲೋ ನನಗೆ ಇವಾಗ ಅನ್ಸೋದು ಸಾಕಷ್ಟು ಸ್ವಲ್ಪ ಜವಾಬ್ದಾರಿ ಸಿನಿಮಾಗಳು ಮಾಡೋಂಥ ಒಂದು ಉತ್ಸಾಹ ನನ್ನೊಳಗೆ ಇದೆ. ಅದು ನೋಡು, ಒಬ್ಬ ಕಲಾವಿದ ಗ್ರೇಷಿಯಸ್ ಆಗಿ ಬೆಳಿತಾನೆ, ಗ್ರೇಷಿಯಸ್ ಆಗಿ ವಯಸ್ಸಾಗತ್ತೆ. ಗ್ರೇಷಿಯಸ್ ಆಗಿ ಆಗ್ಬೇಕದು, ಸಡನ್ ಆಗಿ ಮುದುಕರಾಗಬಾರ್ದು. ಸಡನ್ ಆಗಿ ಮುದುಕರಾದ್ರೆ ಏನಾಗ್ತೀವಿ ಅಂತಂದ್ರೆ ನಮ್ಮೊಳಗಿನ ಕಲಾಕಾರ ಸತ್ತ ಹೋಗ್ಬಿಡ್ತಾನೆ. ಕವಿ ಆಗಲಿ ಯಾರೇ ಆಗಲಿ. ನನ್ನ ಮೊಟ್ಟ ಮೊದಲನೇ ಪ್ರೇಮ ಕಥೆಗೂ ಈಗ ನಾನು ಬರೆಯೋ ಖಾಸ್ ಬಾತ್ಗೂ ತುಂಬಾ ಡಿಫರೆನ್ಸ್ ಇರುತ್ತೆ. ತುಂಬಾ ಡಿಫರೆನ್ಸ್ ಇರಲೇಬೇಕು ಬೈ ಏಜ್ ಎಕ್ಸ್ಪೀರಿಯನ್ಸ್. ರವಿ, ನಿನಗೆ ಅತ್ಯಂತ ಇಷ್ಟವಾದ ಹೀರೋಯಿನ್ ಯಾರು? ನೋಡು ಕಳ್ಳ, ನೀನು ಸುಮ್ಮನೆ ನಗ್ಬೇಡ, ಹೇಳೋ ಉತ್ತರ ಹೇಳು. ಸರ್, ಪ್ರತಿ ಸಿನಿಮಾದಲ್ಲೂ ಎಲ್ಲ ಆ ಪಾತ್ರದಲ್ಲಿ ಎಲ್ಲ ಹೀರೋಯಿನ್ಗಳು ಇಷ್ಟನೇ ಆಗಿರ್ತಾರೆ ನನಗೆ. ಅಣ್ಣಯ್ಯ ನೀನು ಅಡುಗ್ತನೋ ಇಲ್ಲ ಎಲ್ಲ ನನಗೆ ಸರ್. ಎಸ್ಪೆಷಲಿ ನಾನು ಅನ್ಕೊಳ್ಳೋ ಒಂದು ಫೀಲಿಂಗ್ ಇರುತ್ತೆ. ಒಂದು ಪಾತ್ರ ಇವ್ರು ಬಂದ್ರೆ ಕ್ಯಾಮ್ರಾ ಹಿಂಗೆ ಇಟ್ಟ ತಕ್ಷಣ ಇವ್ರು ಏನ್ ಕಾಣಿಸ್ತಾರೆ, ನಾನು ಅನ್ಕೊಂಡ್ರೆ ಭಾವನೆ ಇವರಲ್ಲಿ ಸಿಕ್ಕುತ್ತೆ ಅಂದಾಗ ಆ ಪರ್ಟಿಕ್ಯುಲರ್ ಹೀರೋಯಿನ್ ಇಷ್ಟ ಆದ ತಕ್ಷಣ ಸ್ಕ್ರೀನ್ ಮೇಲೆ ಆಟೋಮೆಟಿಕ್ ಅವ್ರ ಹಿಂದೆ ಹೊಟ್ಟೋಗುತ್ತೆ ಕ್ಯಾಮ್ರಾ. ಈಗ ನೀವು ಸಪೋಸ್ ಪ್ರಿಯಾಂಕನೇ ತಗೊಳ್ಳಿ, ನೀವು ಮಲ್ಲಾದಲ್ಲಿ ತೆಗೆದ್ರೆ ನೀವು ಅವಳಿಗೆ ಫಸ್ಟ್ ಮೇಕಪ್ ತೆಗೆದ್ಬಿಟ್ಟು ನಾವೊಂದು ಈ ಪ್ರೀತಿಯ ಮರೆತು ಸಾಂಗ್ ತೆಗೆದು ಹೋದಾಗ ಇಡೀ ಯೂನಿಟ್ ಸೈಲೆಂಟ್ ಆಗ್ಬಿಡೋದು, ಏನು ಮೇಕಪ್ ಇಲ್ಲ ಏನಿಲ್ಲ ಹುಡುಗಿಗೆ. ಬಟ್ ಸುಮ್ಮನೆ ಒಂದು ಹೂವು ಹಿಂಗೆ ಕೆನ್ನೆ ಮೇಲೆ ಹೊಡಿತಿದ್ರೆ ಆ ಎಕ್ಸ್ಪ್ರೆಷನ್ ಅಷ್ಟು ಚೆನ್ನಾಗಿ ಕಾಣಿಸೋದು ನಮಗೆ. ಈಗ ಅದೇ ಜೂಯಿ ಚಾಲಾಗಿ ನೀವು ಮಾಡರ್ನ್ ಸ್ಕರ್ಟ್ ಹಾಕಿ ನಡ್ಕೊಂಬಮ್ಮ ನೀನು ಅಲ್ಲಿಂದ ತಕ್ಷಣ ಅವಳು ವೆಸ್ಟರ್ನ್ ಲ್ಯಾಂಗ್ವೇಜ್ ಆಲ್ರೆಡಿ ಬಾಡಿಯಲ್ಲಿ ಇತ್ತು ಅವಳಿಗೆ. ಸೊ ಸುಮ್ಮನೆ ನಡ್ಕೊಂಬಂದ್ರೆ ಈಗ ನೀನು ಇದನ್ನ ಬಳಸ್ಕೊಂಡು ಹೋಗ್ಬೇಕು. ಈಗ ಸಿನಿಮಾಗೆ ಹುಡುಗಿಗೆ ಇವಳಿಗಿದೆ ಕರೆಕ್ಟ್ ರೆಡಿ ಆಯ್ತು ಬೇಕಂತೀರಿ. ಅವಳು ವಾಕಿಂಗ್ ಹೇಳ್ಕೊಡೋದಕ್ಕೆ ನಾವು ಒಂದು ದಿವಸ ತಗೊಂಡಿದ್ದೆ ನಾನು ಅವಾಗ. ಈ ಕ್ಯಾಟ್ ವಾಕ್ ಅನ್ನೋದೆಲ್ಲ ಅವಾಗೆಲ್ಲ ಅಷ್ಟು ಜಾಸ್ತಿ ಇರಲಿಲ್ಲ ನಮಗೆ, ರ್ಯಾಟ್ ವಾಕ್. ಆಮೇಲೆ ಆ ಥರ ಒಂದೊಂದು ಪಾತ್ರಕ್ಕೆ ಹೋದಾಗ ನಮಗೆ ಆಸ್ ಎ ಡೈರೆಕ್ಟರ್ ನಮ್ಮ ಫೀಲಿಂಗ್ಸ್ ಕೊಡ್ತಾಳೆ ಈ ಹುಡುಗಿ ಅಂದ ತಕ್ಷಣ ನಾವು ಅವ್ರನ್ನ ಆಸೆ ಪಟ್ಬಿಡ್ತೀವಿ. ಅಲ್ಲಿ ನಮಗೇನ್ ಬೇಕು, ಪರದೆ ಮೇಲೆ ಇದು ಬೇಕು. ಅದು ಉಮಾಶಿ ಪುಟ್ನಂಜ ಕ್ಯಾರೆಕ್ಟರ್ ಆದ್ರೂ ಕೂಡ ನಾವು ಅವಳನ್ನ ಲವ್ ಮಾಡ್ಬಿಡ್ತೀವಿ ಆ ಜಾಗದಲ್ಲಿ. ಎಂತ ಮುದುಕಿ ಕಣ ಅವಳು ಅನ್ಸ್ಬಿಡುತ್ತೆ ನಮಗೆ. ಸೊ ನಾನು ಹಾಗೆ ಇವಾಗ ಹಂಸಲೇಖನ ಅಷ್ಟು ಪ್ರೀತಿಸ್ತೇನೆ ನಾನು ಅಂದ್ರೆ ನನ್ನೊಳಗೇನೋ ಒಂದು ಕನಸಿದೆ, ನನಗೆ ಈ ತರ ಒಂದು ಆಡ್ಬೇಕು ಅನ್ಸ್ತಾ ಇದೆ ಅಂದಾಗ ಹಂಸಲೇಖ ಅದನ್ನ ಕೊಟ್ಟಾಗ ಹಂಸಲೇಖನೂ ಹೋಗಿ ತಪ್ಕೋತೀವಿ ನಾವು. ಆ ಜಾಗದ ಒಂದು ಹೀರೋಯಿನ್ ಇದ್ರೆ ಅವಳು ಹೋಗಿ ತಪ್ಕೋತೀವಿ, ಆ ಕಡೆ ಪುಟ್ಟಮಲ್ಲಿ ಇದ್ರೆ ಅವಳು ತಪ್ಕೋತೀವಿ ನಾವು. ನಾವ್ ಹಂಗ್ ಬೆಳ್ಕೊಂಡ್ ಬಂದಿರೋದು. ಸೊ ಅದರಿಂದ ಒಬ್ಬ ಸೀತಾರಾಮನ ಕ್ಯಾಮ್ರಾಮನ್ 30 ವರ್ಷ ಆದ್ರೂ ಬಿಡೋದಿಲ್ಲ ನಾನು ಅಂದ್ರೆ
ನನಗೆ ಅವ್ನು ಗೊತ್ತು, ಅವ್ನು ನನ್ನ ಅರ್ಥ ಮಾಡ್ಕೊಂಬಿಡಿ. ಇಲ್ಲ ಮತ್ತೆ ಒಬ್ಬನ ಕರ್ಕೊಂಡ್ಬಂದು ಅವನು ನನ್ನ ಭಾವನೆಗಳನ್ನ ಅರ್ಥ ಮಾಡಿಸಿ. ಬಿಕಾಸ್ ತುಂಬಾ ಕಷ್ಟ ಆಗುತ್ತೆ. ಸೀತಾರಾಮ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ವಿ ವರ್ಕ್ ಟುಗೆದರ್. ಮಾದೇಶ ಮಾಡಿದ್ವಿ. ಇಷ್ಟು ಪರ್ಫೆಕ್ಟ್ ಕ್ಯಾಮರಾಮ್ಯಾನ್. ನಾನು ಕೇಳಿದೆ, ಎಟ್ಲದಯ, ಹೌ ಕುಡ್ ಯು